ನಮಸ್ಕಾರ ವೀಕ್ಷಕರೇ, ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಅತಿಥಿಯಾಗಿ ತಮ್ಮ ವೈಚಾರಿಕ ಚಿಂತನೆಯ ಮೂಲಕ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಅಷ್ಟೇ ಸಂಖ್ಯೆಯ ವಿರೋಧಿಗಳನ್ನು ಕಟ್ಟಿಕೊಂಡಿರುವಂತಹ ಪ್ರೊಫೆಸರ್ ಭಗವಾನ್ ಅವರಿದ್ದಾರೆ. ಭಗವಾನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರೊಫೆಸರ್ ಕಲಬುರ್ಗಿಯವರ ಹತ್ಯೆ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ? ಅವರ ನೇರವಂತಿಕೆಯ ವಿಚಾರಗಳೇ ಅವ್ರನ್ನ ಈ ಒಂದು ಹತ್ಯೆಗೆ ಕಾರಣ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಕಲಬುರ್ಗಿಯವರ ಹತ್ಯೆ ಒಂದು ಅತ್ಯಂತ ಭಯಂಕರವಾದ ಮತ್ತು ಕರ್ನಾಟಕ ಇದುವರೆಗೆ ಕಂಡು ಕೇಳರಿಯದ ಒಂದು ದುರಂತ. ಸರ್, ಕರ್ನಾಟಕ ಒಂಥರ ಪರಮ ಸಹಿಷ್ಣು ಆ ಒಂದು ವಿಚಾರವಂತಿಕೆ ನೆಲ ಅಂತ ಹೆಸರಾಗಿತ್ತು ಇಡೀ ದೇಶದಲ್ಲಿ. ನಿಜ, ಒಂದು ಕಾಲದಲ್ಲಿ ಆಗಿತ್ತು. ಅದಕ್ಕೆ ಅನೇಕ ದೊಡ್ಡ ವ್ಯಕ್ತಿಗಳಿದ್ದರು. ಈಗ ಉದಾಹರಣೆಗೆ ರಾಷ್ಟ್ರಕವಿ ಕುವೆಂಪುರವರಿದ್ದರು. ಅವರು ಮೂಲಭೂತವಾದವನ್ನು ತಮ್ಮದೇ ಆದ ರೀತಿಯಲ್ಲಿ ಅವರ ಬರವಣಿಗೆಗಳಲ್ಲಿ ಮಾತುಕತೆಗಳಲ್ಲೆಲ್ಲ ಅವರು ಹೇಳಿದರು. 1974ರಲ್ಲಿ ಕರ್ನಾಟಕ ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟವನ್ನು ಅವರು ಉದ್ದೇಶಿಸಿ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲರು, ಲಂಕೇಶ್ ಅವರು, ಪ್ರೊಫೆಸರ್ ಎಮ್ ಡಿ ರಂಜನಸ್ವಾಮಿ, ತೇಜಸ್ವಿ ಅವರು, ಅವರೆಲ್ಲ ಅದರಲ್ಲಿದ್ದರು. ಅವರು ಕೊಟ್ಟ ಮಾತು, ಅವರ ಆಡಿದ ನುಡಿಗಳಿವೆಯಲ್ಲ, ಇವತ್ತೂ ಅತ್ಯಂತ ಜೀವಂತವಾಗಿ, ಅತ್ಯಂತ ಪ್ರಸ್ತುತವಾಗಿ. ಅದರಿಂದಾಗಿ ಒಂದು ಹೊಸ ಯುಗ ಕನ್ನಡದಲ್ಲಿ ಪ್ರಾರಂಭ ಆಯಿತು. ಬರವಣಿಗೆಯಲ್ಲಿ ಅವರು ಶುರು ಮಾಡಿದರು. ಆದರೆ ಮಾತು ಆದಮೇಲೆ ಹಳ್ಳಿಗಾಡಿನಿಂದ ಬಂದ ಯುವಕರಿಗೆಲ್ಲ ನಾವು ಬರಿಬೋದು ಅಂತ ಒಂದು ಧೈರ್ಯ ಬಂತು. ಅವತ್ತು ಅವರು ಒಂದು ಮಾತಾಡಿದ್ರು ಸಾಂದರ್ಭಿಕವಾಗಿ. ಮಧ್ವಾಚಾರ್ಯರ ಫಿಲಾಸಫಿಯನ್ನು ಎತ್ಕೊಂಡವರು ಹೇಳ್ತಾ, ಮಧ್ವಾಚಾರ್ಯರು 3 ವಿಭಾಗ ಮಾಡ್ತಾರೆ ಮಾನವ ಜನಾಂಗವನ್ನು: ನಿತ್ಯ ಮುಕ್ತರು, ತಮೋ ಯೋಗ್ಯರು, ನಿತ್ಯ ನಾರಕೆಗಳು ಅಂತ. ಅಂದರೆ ನಿತ್ಯ ಮುಕ್ತರು ಅಂದರೆ ಹುಡ್ತಿದ್ದಂಗೆ ಅವರು ಮುಕ್ತಿ ಸಿಕ್ಕೊಬಿಡ್ತಂತೆ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಕೊಲೆ, ಸುಲಿಗೆ, ಹಾದರ, ವ್ಯಭಿಚಾರ, ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದ್ರೂ ಸಹ, ದುಷ್ಕೃತ್ಯಗಳನ್ನು ಮಾಡಿದ್ರೂ ಸಹ ಅವ್ರಿಗೆ ಮುಕ್ತಿ ಸಿಕ್ಕೋಗ್ತದಂತೆ. ಎರಡನೇವರು ತಮೋಯೋಗ್ಯರು, ಯಾವಾಗಲೂ ಕತ್ಲಲ್ಲೇ ಇರಬೇಕಂತೆ ಅವರು, ತಮೋಯೋಗ್ಯರು. ಮೂರನೇವರು ನಿತ್ಯ ನಾರಕೆಗಳು, ಯಾವಾಗಲೂ ನಾರಕದಲ್ಲೇ ಇರೋದು. ಇವು ಯಾರ್ಯಾರು ಅಂದರೆ ನನಗನ್ಸೋದು ನಿತ್ಯ ಮುಕ್ತರು ಅಂದರೆ ದ್ವಿಜರು, ಬ್ರಾಹ್ಮಣರು ಇತ್ಯಾದಿಯವರು. ತಮೋಯೋಗ್ಯರು ಅಂದರೆ ಎಲ್ಲ ಶೂದ್ರರು, ಅವ್ರು ಕತ್ಲಲ್ಲಿರಬೇಕು, ವಿದ್ಯೆ ಕೊಡೋಂಗಿಲ್ಲ ಅವ್ರಿಗೆ. ನಿತ್ಯ ನಾರಕೆಗಳು ಅಂದರೆ ಎಲ್ಲ ನಮ್ಮ ದಲಿತ ಸಮುದಾಯ. ಇಂಥ ಒಂದು ವಿಚಾರ ಇದು ಎಷ್ಟು ಮಾನವೀಯವಾಗಿದೆ. ಇದು ಸಿದ್ಧಾಂತವೇ ಅಲ್ಲ, ಇದೊಂದು ಥಿಯಾಲಜಿಗಿಂತೂ ಕಡಿಮೆ ಅಂತ ಅವರು ಟೀಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಭಾಳ ಆಶ್ಚರ್ಯ ಆಯಿತು. ಏನು ನಾವು ಶಾಲಾ ಕಾಲೇಜಿನಲ್ಲಿ ಇವರೆಲ್ಲ ದೊಡ್ಡವರು ಅಂತ ಓದಿದ್ದು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಅನುಮಾನ ಬಂದು ನಾನು ಓದಲಿಕ್ಕೆ ಶುರು ಮಾಡಿದೆ. ಶಂಕರಾಚಾರ್ಯನ ಓದಲಿಕ್ಕೆ ಶುರು ಮಾಡಿದಾಗ ಶಂಕರಾಚಾರ್ಯ ಇವನಿಗಿಂತೂ ಭಯಂಕರವಾಗಿ ಬರೆದಿದ್ದಾನೆ ಅಂತ ನನಗನ್ನಿಸ್ತು. ಶಂಕರಾಚಾರ್ಯ ಅವನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶೂದ್ರರು ಓದಿದ್ರೆ ಅವ್ರಿಗೆ ನಾಲ್ಗೆ ಕತ್ತರಿಸಾಕಬೇಕು, ಅವರ ಕಿವಿಗೆ ಕುದಿಯುವ ಕುದಿಯುವ ಅರಗು ಮತ್ತು ಶೀತವನ್ನು ತುಂಬಬೇಕು. ಅವರೇನೋ ಓದು ತಿಳುವಳಿಕೆಯನ್ನು ಪಡೆದುಕೊಂಡಿದ್ರೆ ಆ ದೇಹವನ್ನೇ ಕತ್ತರಿಸಾಕಬೇಕು. ಏನು ಭಯಂಕರವಾಗಿದೆ. ಅವನ ಕಾಮೆಂಟ್ರಿ, ನ ಶೂದ್ರಸ್ಯ ಅಧಿಕಾರ, ಶೂದ್ರನಿಗೆ ಓದೋಕ್ಕೆ ಅಧಿಕಾರ ಇಲ್ಲ. ಕೇಳಿದ್ರೆ ವೇದೋಚ್ಚಾರಣೆ ಜಿಹ್ವಾಛೇದೋ ಧಾರಣೆ ಶರೀರ ಭೇದ. ವೇದಗಳನ್ನು ಕೇಳಿದ್ರೆ ಕಿವಿಗೆ ಕಾದ ಅರಗು ಮತ್ತು ಸೀಸ, ಓದಿದ್ರೆ ನಾಲ್ಗೆ ಕತ್ತರಿಸಾಕಬೇಕು. ಧಾರಣೆ ಶರೀರ ಭೇದ, ಮನಸ್ಸಿನಲ್ಲಿ ಅನ್ನ ಇಟ್ಕೊಬಿಟ್ಟಿದ್ರೆ ದೇವನ ಇದನ್ನ ಯಾವ ರೀತಿ ನೀವು ಒಬ್ಬ ಮಾನವೀಯ ಚಿಂತಕ ಅಂತ ನೀವು ಕರಿತೀರಿ ಅಂತ ನಾನು ಅದನ್ನು ಪತ್ತೆ ಹಚ್ಚಿ ಬರೆದೆ. 1978ರಲ್ಲಿ ಬರೆದೆ. 82ರಲ್ಲಿ ಪುಸ್ತಕದಲ್ಲಿ ಸಣ್ಣ ಪುಟ್ಟ ಪ್ರತಿರೋಧ ಇತ್ತು. ಆದರೆ ಈ ರೀತಿ ಒಬ್ಬ ನಿರ್ಭಿಡೆಯಿಂದ ಮಾತಾಡುವ ಒಬ್ಬ ನೇರವಂತಿಕೆಯ ಮನುಷ್ಯರನ್ನ ಹತ್ಯೆ ಮಾಡುವಂತಹ ಇದು ಏನಾಗಿದೆ ಅಂದರೆ, ಯಾರು ಇಂಥ ವಿಚಾರಗಳನ್ನ ಬರೆದಿದ್ದಾರೋ ಅವರು ಮುಂದೆ ಬರ್ತಾ ಇಲ್ಲ. ಅವರು ಏನೂ ಗೊತ್ತಿಲ್ಲ ಹುಡುಗರನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ. ಕರ್ನಾಟಕದಲ್ಲಿ ನೀವು ಹೇಳಿದಾಗೆ ಒಂದು ಕಾಲದಲ್ಲಿ ಈ ರೀತಿಯ ವಾತಾವರಣ ಇರಲಿಲ್ಲ ಅಂತ, ಮೂಲಭೂತವಾದಿಗಳಿಗೆ ಅವಕಾಶವೇ ಇರಲಿಲ್ಲ ಅಂತ ಒಂದು ವಾತಾವರಣ ಇತ್ತು ಕರ್ನಾಟಕದಲ್ಲಿ. ಕಾರಣ ಕುವೆಂಪು ಅಂತ ಅವರಿದ್ದರು, ಭಾಳ ದಿಟ್ಟವಾಗಿ ಅವರು ಮಾತನಾಡ್ತಿದ್ರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮೌಢ್ಯಗಳನ್ನು ವಿರೋಧಿಸ್ತಿದ್ದಂಥ ಮತ್ತು ಮಿರಕಲ್ ಎಕ್ಸ್ಪೋಜರ್ ಕಮಿಟಿ ಪವಾಡಗಳನ್ನು ಬಯಲುಗೊಳಿಸುವಂಥ ಸಮಿತಿಯನ್ನು ನಮ್ಮ ಡಾಕ್ಟರ್ ನರಸಿಂಹಯ್ಯನವರು ಇದು ಮಾಡ್ತಾಯಿದ್ರು. ಇಂಥ ದೊಡ್ಡ ವಿಚಾರವಂತರಿದ್ದು. ಆಮೇಲೆ ಸಾರ್ವಜನಿಕ ಜೀವನಕ್ಕೆ ಬಂದರೆ ನಮ್ಮ ಬಸವಲಿಂಗಪ್ಪನವರು, ಅವರು ದೊಡ್ಡ ದಲಿತ ನಾಯಕರಾಗಿದ್ದರು, ಭಾಳ ದಿಟ್ಟವಾಗಿ ಮಾತಾಡ್ತಿದ್ರು. ಹಾಗಾಗಿ ಅವರ ಮಾತುಗಳು ಅಂತಂದರೆ ಮೂಲಭೂತವಾದಿಗಳು ಬೆಚ್ಚುತ್ತಿದ್ರು.
ಆಮೇಲೆ ಅದ್ರ ಜೊತೆಗೇ ಅದೇ ಸಂದರ್ಭದಲ್ಲಿ ಭಾಳ ದೊಡ್ಡ ಸಾಂಸ್ಕೃತಿಕ ಸಂಘಟನೆಗಳು ಮತ್ತು ಪ್ರಜಾಸತ್ತಾತ್ಮಕ ಸಂಘಟನೆಗಳಾದಂಥ ರೈತ ಸಂಘ ಇತ್ತು, ಆಮೇಲೆ ದಲಿತ ಸಂಘರ್ಷ ಬರ್ತದ್ದು, ಇವೆಲ್ಲದರಲ್ಲೂ ನಾನು ಭಾಳ ಕೆಲಸ ಮಾಡಿದ್ದೀನಿ. ಆಮೇಲೆ ಅಲ್ಲಿ ನಮ್ಮ ನವೀನ್ ಸ್ವಾಮಿಯವರಿದ್ದರು. ಇವರೆಲ್ಲದರಿಂದ ಏನಾಗ್ತಿತ್ತು, ಕರ್ನಾಟಕದಲ್ಲಿ ಈ ರೀತಿಯ ಮಾತನಾಡಲಿಕ್ಕೆ ಅಥವಾ ಇಂಥ ಕೆಲಸ ಮಾಡಲಿಕ್ಕೆ ಜನ ಹೆದರ್ತಿದ್ರು. ಅಂಥ ಒಂದು ವಾತಾವರಣ ಇತ್ತು. ಈಗ ಇವರೆಲ್ಲ ಇಲ್ಲದೇ ಇರೋದ್ರಿಂದ ಮತ್ತು ಈ ದೊಡ್ಡ 2 ಸಂಘಟನೆಗಳು ಚಳುವಳಿಗಳೇ ಇಲ್ಲ, ಈಗ ಚಳುವಳಿಗಳೇ ಇಲ್ದಂಗೆ ಆಗ್ಬಿಟ್ಟಿವೆ. ಆ ಚಳುವಳಿಗಳಿಲ್ಲದೆ ಇರೋದ್ರಿಂದ ಏನಾಗಿದೆ, ನಮಗೆ ಯಾರು ಏನು ಕೇಳೋರಿಲ್ಲ ಅನ್ನೋ ಒಂದು ಹುಂಬ ಧೈರ್ಯ ಬಂದ್ಬಿಟ್ಟಿದೆ ಇವರಿಗೆ ಅಂತ. ಸರಿ, ಕಲಬುರಗಿಯವರ ಹತ್ಯೆ ನಂತರ ತಮಗೆ ಜೀವ ಭಯ ಏನಾದ್ರು ಉಂಟಾಗಿದೆಯಾ? ನನಗೆ ಖಂಡಿತ ಆಗಿಲ್ಲ. ಯಾಕೆಂತಂದರೆ ನಾನೇನು ಮಾಡ್ತಾಯಿದ್ದೀನೋ ಅದು ನಾನು ಸರಿಯಾಗಿ ಮಾಡ್ತಾಯಿದ್ದೀನಿ ಮತ್ತು ನಾನು ಮಾಡೋದ್ರಲ್ಲಿ ಯಾವುದೂ ಸಮಾಜಕ್ಕೆ ವಿರೋಧವಾದ್ದಿಲ್ಲ, ದೇಶಕ್ಕೆ ವಿರೋಧವಾದ್ದಿಲ್ಲ. ನಾನು ಜನಸಾಮಾನ್ಯರು ಮತ್ತು ಎಲ್ಲ ಜನರ ಕ್ಷೇಮ ಮತ್ತು ಅಭಿವೃದ್ಧಿಯ ಕಡೆಗೆ ನನ್ನ ಚಿಂತನೆ ಇದೆ, ನನ್ನ ಬರವಣಿಗೆ ಇದೆ. 2 ರೀತಿಯಲ್ಲಿ ಈ ವೈಚಾರಿಕತೆ ಎಂಬ ಇದನ್ನು ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಒಂದು ಲೋಕಾರ್ಥದಲ್ಲಿ ಹೇಳುವಂಥದ್ದಾದರೆ ಈ ಪ್ರತಿಯೊಂದರ ಹಿಂದೆ ವಿಜ್ಞಾನ ಇದೆ ಅನ್ನೋಂಥದ್ದು. ಹೌದು. ಇನ್ನೊಂದು ಈ ಕುವೆಂಪುರಂತಹ ಕಂದಚಾರ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದ ಮಹನೀಯರು ಕೂಡ ಎಲ್ಲೋ ಒಂದು ಕಡೆ ಚರಾಚರಗಳಲ್ಲಿ ಒಂದು ಜೀವ ಚೈತನ್ಯ ಇದೆ, ಅದೇ ಒಂದು ದೈವ ಸ್ವರೂಪಿ ಅಂತ ನಂಬ್ಕೊಂಡಿದ್ದವರಾಗಿದ್ದರು. ಈ 2ರ ನಡುವೆ ನೀವೆಲ್ಲಿ ನಿಲ್ತೀರಿ? ಈ ದೇವರು ಅನ್ನೋ ಶಬ್ದ ದಿವ್ ಅನ್ನೋ ಧಾತುವಿನಿಂದ ಬಂದಿದೆ. ದಿವ್ ಅಂದರೆ ಬೆಳಕು. ಬೆಳಕು ಯಾರಿಗೂ ಬೇಕಿಲ್ಲ, ಎಲ್ರಿಗೂ ಬೇಕು ಬೆಳಕು. ಅದು ನಿಜವಾದ ಬೆಳಕಾಗಿರಬೇಕು. ಆ ಬೆಳಕು ಎಂಥದ್ದು, ನಾನು ಮೇಲೂ ಮತ್ತೊಬ್ಬ ಕೀಳು ಅನ್ನೋದು ಬೆಳಕಲ್ಲ. ನಾನು ಸುಖವಾಗಿರ್ಬೇಕು, ಇನ್ನೊಬ್ಬ ಸುಖವಾಗಿರಬಾರ್ದು ಅನ್ನೋದು ಬೆಳಕಲ್ಲ. ನನಗೇನು ಸೌಲಭ್ಯ ಬೇಕು ಅಂತ ನಾನು ಬಯಸ್ತಾ ಇದ್ದೀನೋ ಅದು ನನ್ನ ವಿರೋಧಿಗೂ ಇರಬೇಕು ಅಂತ ಬಯಸೋದು ಬೆಳಕು. ಅಂದರೆ ಪರಸ್ಪರ ಮಾನವೀಯವಾದ ಪ್ರೀತಿ, ಅಭಿಮಾನ ಇವುಗಳಿರಬೇಕು. ಅದನ್ನೇ ಬುದ್ಧ ಹೇಳಿದ್ದು 2600 ವರ್ಷಗಳ ಹಿಂದೆ, ನನ್ನಾಗೆ ಇನ್ನೊಬ್ಬನು ಅಂತ ಪ್ರೀತಿಸಬೇಕು. ಅದು ವಿಚಾರ. ಬುದ್ಧ ಕೊಟ್ಟ ವಿಚಾರ ಇದೆಯಲ್ಲ, ಅದರ ಸಮಾನವಾದ ವಿಚಾರ ನನಗನ್ಸಿರೋದು ಪ್ರಪಂಚದ ಇತಿಹಾಸದಲ್ಲಿ ಇನ್ನೊಬ್ಬ ಕೊಟ್ಟಿಲ್ಲ. ಆಮೇಲೆ ಅಷ್ಟೇ ಅಲ್ಲ, ಬುದ್ಧನ ಇನ್ನೊಂದು ಭಾರಿ ದೊಡ್ಡ ಗುಣ ಅಂತಂದರೆ ಯಾರಿಗೂ ಅವರು ದೀಕ್ಷೆ ಕೊಡಲಿಲ್ಲ. ಆಮೇಲೆ ಯಾವ ಲಾಂಛನವನ್ನು ಕೊಡಲಿಲ್ಲ. ಯಾಕೆ ಅಂದರೆ ಒಡೆದು ಹೋಯ್ತಾರೆ ಜನ ಅಂತವ. ಪ್ರೊಫೆಸರ್, ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ಬ್ರೇಕ್.